ಪ್ರೈಸ್ ಲಾರ್ಡ್. ದೇವರತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಾಕ್ಯ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಮಾರ್ಕನು ಯೇಸುಸ್ವಾಮಿಯ ಅದ್ಭುತಗಳ ಕುರಿತು ಬರೆಯುವಾಗ ಒಂದು ಪದವನ್ನು ಹೇಳ್ತಾನೆ, ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಮಾಡುವುದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಶಕ್ತಿ ಕಡಿಮೆ ಇದೆ ಅಂತ ಒಂದು ಅರ್ಥ. ಆದರೆ ಲೂಕ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಆತನ ಮೇಲೆ ಇತ್ತು ಅಂತ. ಹಾಗಾದರೆ ಶಕ್ತಿ ಇದ್ದಂತಹ ವ್ಯಕ್ತಿಗೆ ಯಾಕೆ ಅದನ್ನು ಮಾಡೋಕ್ಕಾಗಲಿಲ್ಲ? ನಮಗೇನಾದರೂ ಒಂದು ಕಾರ್ಯ ಮಾಡೋಕ್ಕಾಗಲಿಲ್ಲ ಅಂದರೆ ಅದರ ಅರ್ಥ ಅದಕ್ಕಿರುವಂತಹ ಶಕ್ತಿ ನಮ್ಮಲ್ಲಿಲ್ಲ, ಅದಕ್ಕಿರುವಂತಹ ಮನಸ್ಸು ನಮ್ಮಲ್ಲಿರಲಿಲ್ಲ ಎಂಬುದಾಗೆಲ್ಲ ಅರ್ಥ ಮಾಡ್ಕೋಬೋದು. ಆದರೆ ಇಲ್ಲಿ ಮಾರ್ಕ ಹೇಳ್ತಾನೆ, ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟಿದ್ದೇ ಹೊರತು ಬೇರೆ ಮಹತ್ ಕಾರ್ಯಗಳನ್ನು, ಬೇರೆ ದೊಡ್ಡ ಕಾರ್ಯಗಳನ್ನು ಮಾಡೋಕ್ಕಾಗಲಿಲ್ಲ. ಯಾಕೆ? ಮುಂದೆ ನಾವು ನೋಡ್ತೀವಿ. ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು ಎಂಬುದಾಗಿ ಕನ್ನಡದಲ್ಲಿದೆ. ಆದರೆ ಇತರೆ ಭಾಷೆಗಳಲ್ಲಿ ಓದಿದಾಗ ನಾವು ನೋಡೋದೇನು ಅಂದರೆ, ಅವರ ಅಪನಂಬಿಕೆಯ ನಿಮಿತ್ತ ಯೇಸುಸ್ವಾಮಿಗೆ ಮಾಡೋಕ್ಕಾಗಲಿಲ್ಲ ಅಂತ. ಇಲ್ಲಿ ಕನ್ನಡದಲ್ಲಿ ಆ ರೀತಿಯಲ್ಲಿ ನಮಗೆ ಅರ್ಥ ಆಗೋದಿಲ್ಲ. ಅದು ಮಾಡುವುದಕ್ಕಾಗಲಿಲ್ಲ, ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು ಅಂತ. ಆದರೆ ಅವರ ಅಪನಂಬಿಕೆಯ ನಿಮಿತ್ತ ಆತನಿಗೆ ಆ ಊರಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡೋಕ್ಕಾಗಲಿಲ್ಲ ಎಂಬುದು ಬೇರೆಯ ಭಾಷಾಂತರಗಳಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ದೇವರು ನನ್ನಲ್ಲಿ, ನಿಮ್ಮಲ್ಲಿ ಒಂದು ಅದ್ಭುತವನ್ನು ಮಾಡಬೇಕು ಅಂದರೆ ದೇವರಿಗೆ ಶಕ್ತಿ ಇದೆ. ದೇವರು ಮಾಡುವುದಕ್ಕೆ ಮನಸ್ಸುಳ್ಳವನೂ ಆಗಿದ್ದಾನೆ. ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ ಅಂತ ಹೇಳಿದಾಗ ಯೇಸು ಹೇಳುವಂಥ ಮಾತು, ನನಗೆ ಮನಸ್ಸುಂಟು, ಶುದ್ಧನಾಗು. ಹಾಗಾದರೆ ಶಕ್ತಿ ಮತ್ತು ಮನಸ್ಸು ಎರಡೂ ಇದ್ದರೆ ಸೌಖ್ಯ ಆಗತ್ತೆ. ಆದರೆ ಇಲ್ಲಿ ಮಾರ್ಕನು ಬರೆಯೋದರ ಮೂಲಕ ಇನ್ನೊಂದು ಕಾರ್ಯವನ್ನು ನಾವು ನೋಡಬೇಕು. ಯೇಸುವಿಗೆ ಶಕ್ತಿನೂ ಇದೆ, ಯೇಸುಸ್ವಾಮಿಗೆ ಸ್ವಸ್ಥ ಮಾಡುವುದಕ್ಕೆ ಮನಸ್ಸೂ ಇದೆ. ಆದರೆ ನೀವು ದೇವರನ್ನು ನಂಬದೇ ಹೋದರೆ, ಆತನು ಇದನ್ನು ಮಾಡ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ ಅದ್ಭುತವನ್ನು ಕಾಣುವುದಕ್ಕೆ ಆಗೋದಿಲ್ಲ. ಹಾಗಾದರೆ ದೇವರ ಅದ್ಭುತಕ್ಕಿರುವಂತಹ ಒಂದು ಮಾನದಂಡ, ನಾವು ಆತನಲ್ಲಿ ನಂಬಿಕೆ ಇಡೋದಾಗಿದೆ. ನಾವು ಆತನಲ್ಲಿ ನಂಬಬೇಕು. ನನ್ನ ಈ ಸಮಸ್ಯೆಗೆ, ನನ್ನ ಈ ಇಕ್ಕಟ್ಟಿಗೆ, ನನ್ನ ಈ ಕಷ್ಟಕ್ಕೆ ಪರಿಹಾರ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದಾಗಿ ಯಾರು ನಂಬುತ್ತಾರೋ ಅವರಿಗಾಗಿ ದೇವರು ಅದ್ಭುತವನ್ನು ಮಾಡ್ತಾರೆ. ಈಗಲ ಸಮಯದಲ್ಲಿ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನಗೋಸ್ಕರವಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ನಿನ್ನಲ್ಲಿ ಒಂದು ನಂಬಿಕೆ ಉಂಟಾಗಬೇಕು. ನನ್ನ ಯೇಸುವಿಗೆ ನನ್ನ ಸಮಸ್ಯೆ ಪರಿಹಾರ ಮಾಡುವುದಕ್ಕೆ ಶಕ್ತಿ ಇದೆ. ಆತನು ಒಂದು ಮಾತು ಹೇಳಿದ್ರೆ ಈ ನನ್ನ ಸಮಸ್ಯೆಗೆ ಪರಿಹಾರ ಆಗುತ್ತೆ, ನನ್ನ ಈ ಕಷ್ಟಕ್ಕೆ ಪರಿಹಾರ ಆಗುತ್ತೆ, ನನ್ನ ಈ ರೋಗಕ್ಕೆ ಬಿಡುಗಡೆ ಆಗುತ್ತೆ, ನನ್ನ ಕೊರತೆಗಳು ನೀಗುತ್ತೆ. ಈ ರೀತಿಯ ನಂಬಿಕೆ ನಮ್ಮಲ್ಲಿ ಯಾವಾಗ ಬರ್ತದೋ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಈಗಲ ಸಮಯದಲ್ಲಿ ಕರ್ತನ ಮುಖವನ್ನು ನೋಡುತ್ತಾ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಹೇಳೋಣ, ಸ್ವಾಮಿ ನಾನು ನಂಬುತ್ತೀನಿ. ಒಬ್ಬ ತಂದೆ ತನ್ನ ಮಗನನ್ನು ಕರ್ಕೊಂಡು ಯೇಸುಸ್ವಾಮಿ ಹತ್ರ ಬರ್ತಾರೆ. ಶಿಷ್ಯರು ನೋಡ್ತಾರೆ, ಪ್ರಯತ್ನ ಮಾಡ್ತಾರೆ, ಆಗಲ್ಲ, ಸ್ವಸ್ಥ ಮಾಡೋಕ್ಕಾಗಲ್ಲ. ದೆವ್ವ ಹಿಡಿದಂಥ ಮಗನನ್ನು ಯೇಸು ಹತ್ರ ಕರ್ಕೊಂಡು ಬಂದಾಗ, ನಿನ್ನಿಂದ ಏನಾದರೂ ಸಾಧ್ಯವಾದರೆ, ಆಗುವ ಹಾಗಿದ್ದರೆ ಮಾಡು ಅಂತ ಹೇಳಿದಾಗ ಯೇಸು ಹೇಳ್ತಾರೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯೇಸುವಿನಲ್ಲಿ ಇದೆ ಎಂಬ ಒಂದು ನಂಬಿಕೆ ನನ್ನಲ್ಲಿ ಉಂಟಾಗಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಇತರ ವ್ಯಕ್ತಿಗಳನ್ನೆಲ್ಲ ನಂಬುತ್ತೀವಿ, ಆದರೆ ದೇವರನ್ನು ನಂಬುವುದರಲ್ಲಿ ನಾವು ಹಿಂದೆ ಮುಂದೆ ನೋಡ್ತೀವಿ. ದೇವರನ್ನು ನಂಬಿಕೆ ಇಡೋದ್ರಲ್ಲಿ ನಾವು ಸ್ವಲ್ಪ ಬ್ಯಾಕ್ ಸ್ಲೈಡ್ ಆಗ್ತೀವಿ.
ಆದರೆ ಮಾರ್ಕ ಹೇಳ್ತಾನೆ ಅಲ್ಲಿ ಅದ್ಭುತಗಳು ಮಾಡೋಕ್ಕಾಗಲಿಲ್ಲ. ಯಾಕೆ? ಅಲ್ಲಿ ಸ್ವಂತ ಊರಲ್ಲಿ ಯಾವ ಒಂದು ಅದ್ಭುತಗಳು ಆಗಲಿಲ್ಲ. ಯಾಕೆಂದರೆ ಯೇಸುಸ್ವಾಮಿನ ಇವನು ನಮ್ಮ ಹುಡುಗ, ಇವನು ನಮ್ಮ ಬಡಗಿ ಮಗ, ಯೋಸೆಫನ ಮಗ ಅಲ್ವಾ, ಇವನು ಮರಿಯಳ ಮಗ ಅಲ್ವಾ, ಈ ರೀತಿ ಅಸಡ್ಡೆಯ ಮನೋಭಾವದಿಂದ ಯೇಸುಸ್ವಾಮಿನ ನೋಡಿದ್ರು. ಯಾರು ಅಸಡ್ಡೆಯಿಂದ ಯೇಸುಸ್ವಾಮಿ ಹತ್ರ ಬರ್ತಾರೋ ಅವರಿಗೆ ಅದ್ಭುತವನ್ನು ಕಾಣೋಕ್ಕಾಗಲ್ಲ. ಆದರೆ ನಂಬಿಕೆಯಿಂದ ಯಾರು ಬರ್ತಾರೋ ಅವರಿಗಾಗಿ ಆತನ ಅದ್ಭುತ ಮಾಡುವುದಕ್ಕೆ ಇಂದಿಗೂ ಶಕ್ತನಾಗಿದ್ದಾನೆ. ಈಗಲೇ ಸಮಯದಲ್ಲಿ ನಾವು ಕರ್ತನ ಬಳಿಯಲ್ಲಿ ನಂಬಿಕೆಯಿಂದ ಬರೋಣ, ಅಸಡ್ಡೆಯಿಂದ ಅಲ್ಲ, ಅಥವಾ ನಿರಾಶೆಯಿಂದ ಅಲ್ಲ, ಅಯ್ಯೋ ಇದಾಗುತ್ತಾ ಎಂಬ ಸಂಶಯದಿಂದ ಅಲ್ಲ, ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಬರುವಂತಹ ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರಿದ್ದಾನೆ. ನನ್ನ ಸಮಸ್ಯೆಗಿಂತ ನನ್ನ ದೇವರು ದೊಡ್ಡವನು, ನನ್ನ ಕೊರತೆಗಳಿಗಿಂತ ನನ್ನ ದೇವರು ದೊಡ್ಡವನು, ನನ್ನ ಇಕ್ಕಟ್ಟುಗಳಿಗಿಂತ ನನ್ನ ದೇವರು ದೊಡ್ಡವನು. ಆ ನಂಬಿಕೆಯಿಂದ ಮುಂದೆ ಸಾಗೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ಆಶೀರ್ವಾದ ಮಾಡಪ್ಪ ದೇವರೇ. ಅಪನಂಬಿಕೆಯ ಮಾತುಗಳು, ನಿರಾಶೆಯ ಮಾತುಗಳನ್ನ ಬಿಟ್ಟು ನಿರೀಕ್ಷೆಯ ಮಾತುಗಳೊಂದಿಗೆ, ನಂಬಿಕೆಯ ಮಾತುಗಳೊಂದಿಗೆ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನಿಂದ ಅದ್ಭುತವನ್ನು ಕಾಣುವ ಹಾಗೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.